ಸಮಸ್ತ ತುಳುವಪ್ಪೆ ಜೋಕ್ಲೆಗ್ ಆಟಿ ಅಮಾವಾಸ್ಯೆ ಪರ್ಬದ ಎಡ್ಡೆಪ್ಪುಲು. ಪ್ರೀತಿಯ ವೀಕ್ಷಕರೇ, ತುಳುನಾಡಿನಲ್ಲಿ ಈ ಆಟಿ ಅಮಾವಾಸ್ಯೆ ಎಂದರೆ ಪಾಲದ ಕೆತ್ತೆಯ ಕಷಾಯವನ್ನು ಕುಡಿಯುವುದು ಬಹಳ ಒಂದು ರೂಢಿಯಲ್ಲಿರುವ ನಮ್ಮ ಹಿರಿಯರ ಒಂದು ಪದ್ಧತಿ. ಪಾಲೆ ಹೇಳಿದರೆ ಈ ಹಾಲೆಯ ಮರ, ಸಪ್ತಪರ್ಣಿ ಅಂತ ಇದನ್ನು ಕರೀತಾರೆ. ಈ ಸಪ್ತಪರ್ಣಿ ಮರಕ್ಕೆ ಇಂಗ್ಲಿಷ್ನಲ್ಲಿ ಡೆವಿಲ್ ಟ್ರೀ ಅಂತ ಸಹ ಕರೀತಾರೆ. ಹಾಗಾದರೆ ಈ ಒಂದು ಹಾಲೆ ಮರದ ಕೆತ್ತೆಯ ಕಷಾಯವನ್ನು ಆಟಿ ತಿಂಗಳ ದಿನದಲ್ಲಿ ಯಾಕೆ ಕುಡಿಬೇಕು ಅಂದರೆ ಇದಕ್ಕೆ ಒಂದು ಕ್ರಮ ಸಹ ಉಂಟು. ಬೆಳಗ್ಗಿನ ಹೊತ್ತಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ಮೈಯಲ್ಲಿ ಬಟ್ಟೆಯನ್ನು ಧರಿಸದೆ ಬೆತ್ತಲೆಯಾಗಿ ಹೋಗಿ ತರ್ತಿದ್ದರಂತೆ. ಸೂರ್ಯೋದಯದ ಮೊದಲೇ ಇದನ್ನು ತರಬೇಕು. ಹಾಗಿರುವಾಗ ಮಾತ್ರ ಇದಕ್ಕೆ ಒಂದು ಆ ಮದ್ದಿಗೆ ಒಂದು ಒಳ್ಳೆಯ ಗುಣಗಳು ಇರ್ತದಂತೆ. ಸೂರ್ಯೋದಯ ಆದ ಮೇಲೆ ಅದರಲ್ಲಿರುವ ಉತ್ತಮ ಅಂಶಗಳನ್ನು, ಆರೋಗ್ಯಕರವಾದ ಅಂಶಗಳು ನಾಶವಾಗ್ತದೆ ಅಂತ ಹೇಳ್ತಾರೆ. ಹಾಗಿರುವಾಗ ಈ ಮದ್ದನ್ನು ಯಾಕೆ ಕುಡಿಬೇಕು? ಈ ಮಳೆಗಾಲದಲ್ಲಿ ಎಲ್ಲ ಕಡೆಗಳಲ್ಲಿ ಮಳೆ ತುಂಬಿರುವಾಗ ದೇಹ ಶೀತ ಪ್ರವೃತ್ತಿಯನ್ನು ಹೊಂದಿರ್ತದೆ. ಈ ಶೀತ ಬಾಧೆ ಇರುವಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಆಗ್ತದಂತೆ. ಆ ಟೈಮ್ನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಮದ್ದೇ ಈ ಒಂದು ಪಾಲೆ ಕೆತ್ತೆಯ ಕಷಾಯ. ಅಲ್ಲದೆ ಇದು ಮಕ್ಕಳು ಮತ್ತು ದೊಡ್ಡವರಲ್ಲಿ ಜೀರ್ಣಾಂಗ ವ್ಯೂಹ ವ್ಯವಸ್ಥೆಯನ್ನು ಸಹ ಕ್ಲೀನ್ ಮಾಡುವಂತಹ ಶಕ್ತಿಯನ್ನು ಹೊಂದಿರ್ತದಂತೆ. ಹುಳದ ಬಾಧೆಯನ್ನು ಸಹ ಇದು ಕಡಿಮೆ ಮಾಡ್ತದೆ. ಈ ಮಳೆಗಾಲದಲ್ಲಿ ಬರುವಂತಹ ಅನೇಕ ರೀತಿಯ ಜ್ವರಗಳು, ಮಲೇರಿಯಾ ಆಗಲಿ, ಡೆಂಗು ಆಗಲಿ, ಅದಕ್ಕೂ ಸಹ ಇದೊಂದು ರಾಮಬಾಣ ಅಂತ ಹೇಳ್ಬೋದು. ಹಾಗಾದರೆ ಇವತ್ತು ನಾನು ನನ್ನ ಕಸಿನ್ ಅಂದರೆ ನನ್ನ ಸಂಬಂಧಿಕರಾದ ಭಾರತಿ ಶೇಖರ್ ಅವರ ಮನೆಗೆ ಬಂದಿದ್ದೇನೆ. ಅವರೊಟ್ಟಿಗೆ ಸೇರಿ ಈಗ ನಾವು ಈ ಪಾಲೆಯ ಕಷಾಯವನ್ನು ತಯಾರಿಸೋಣ. ಹಾಗಾದರೆ ಬನ್ನಿ. ಈ ಒಂದು ಅತ್ಯಂತ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ, ಅದು ಆಟಿ ಅಮಾವಾಸ್ಯೆಯ ದಿನ ಮಾತ್ರ ಈ ಒಂದು ಪಾಲೆಯ ಕಷಾಯ ನಾವು ಕುಡಿಬೇಕು. ಹೀಗೆ ಮಾಡುವುದು ಎಂದು ನೋಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದು ಹಾಲೆಯ ಮರದ ಕಾಂಡ ಎತ್ತರಕ್ಕೆ ಬೆಳೆದಿದೆ. ಇದಕ್ಕೆ ಸಹ ಹೆಚ್ಚು ವರ್ಷಗಳಾಗಲಿಲ್ಲ. ಸಾಧಾರಣ ಇದಕ್ಕೆ ಒಂದು 10 ವರ್ಷದ ಈ ಮರ. ಇದರಿಂದ ತೊಗಟೆ ಹೆಚ್ಚಾಗಿ ತೆಗೆಯುವುದಿಲ್ಲ. ಹೆಚ್ಚಾಗಿ 35-40 ವರ್ಷಗಳಾಗಿದ್ದಂತಹ ಮರಗಳಿಂದ ಈ ತೊಗಟೆಯನ್ನು ತೆಗಿತಾರೆ. ಇಲ್ಲಿ ನೋಡಿ, ಇದರ ಎಲೆಗಳನ್ನು ನೋಡಿ, ಎಲೆ ಕಾಣ್ಬೋದು ನಿಮಗೆ. ಸೊ ಈ ರೀತಿಯ ಎಲೆಗಳಿರ್ತದೆ, ಉದ್ದದ ಎಲೆಗಳಿದೆ. ವೀಕ್ಷಕರೇ, ಇವತ್ತು ನಾವು ತಯಾರಿಸುವಂತಹ ಪಾಲೆಯ ಕೆತ್ತೆಯ ಕಷಾಯದ ಕೆತ್ತೆ ಇದು. ಇದರ ಮೇಲಿನ ಭಾಗವನ್ನು ನಾವು ಆ ಬೆಣಚು ಕಲ್ಲಿನಿಂದಲೇ ಚೆನ್ನಾಗಿ ಕೆರೆಸಿಕೊಳ್ಳೋಣ. ಆ ನಂತರ ಅದನ್ನು ತೊಳೆದುಕೊಂಡು ಕಷಾಯ ತಯಾರಿಸೋಣ. ವೀಕ್ಷಕರೇ ನೋಡಿ, ಎಲ್ಲ ಕ್ಲೀನಾಗಿ ಬಂತು. ಈಗ ಇದನ್ನು ತೊಳೆದುಕೊಂಡು ಸಹ ಆಯಿತು. ಈಗ ಇದನ್ನು ಗುದ್ದಿಕೊಳ್ಳೋಣ. ಮಿತ್ರರೇ, ಹಿಂದಿನ ಕಾಲದಲ್ಲಿ ನೋಡಿ, ಈ ಥರದ ಕಲ್ಲಿನಲ್ಲಿ ಇದನ್ನು ನಾವು ಗುದ್ದಿಕೊಳ್ತಿದ್ದೆವು. ಈಗ ಇದನ್ನು ಯೂಸ್ ಮಾಡುವವರು ಇಲ್ಲ, ಗುದ್ದುವವರು ಸಹ ಇಲ್ಲ. ಹಾಗಾಗಿ ನಾವೀಗ ಅದನ್ನು ಕಟ್ ಮಾಡಿ ಹೇಗೆ ಮಿಕ್ಸಿಯಲ್ಲಿ ಮಾಡೋದನ್ನು ನೋಡೋಣ. ವೀಕ್ಷಕರು ನೋಡಿ, ಈ ಒಂದೊಂದು ಪೀಸ್ಗಳನ್ನು ಈ ಒಂದು ಗುದ್ದುವ ಕಲ್ಲಿನಲ್ಲಿ ಹಾಕಿ ಈಗ ಗುದ್ದಿಕೊಳ್ಳೋಣ. ಇಷ್ಟು ಪುಡಿ ಆದಮೇಲೆ ಇದನ್ನೀಗ ನಾವು ನೋಡಿ, ಸ್ವಲ್ಪ ಸ್ವಲ್ಪ ಪುಡಿ ಆದಮೇಲೆ ಇದನ್ನೀಗ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಿಕೊಳ್ಳೋಣ. ಸ್ವಲ್ಪ ಪುಡಿ ಆದ್ದನ್ನು ನಾವು ಹೀಗೆ ಬಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗುದ್ದಿಕೊಳ್ತಾ ಇದ್ದೇವೆ. ಆಮೇಲೆ ಮಿಕ್ಸಿಯಲ್ಲಿ ಹಾಕೋಣ. ಒರಳು ಕಲ್ಲಿನಲ್ಲಿ ಆದರೆ ಸೀದಾ ನಾವು ಗುದ್ದಿಕೊಳ್ಬೋದು. ಆದರೆ ಇಲ್ಲಿ ನೋಡಿ, ಇದು ಗುದ್ದಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಅದರಿಂದಾಗಿ ನಾವು
ಒಂದು ಬಟ್ಟೆಯಲ್ಲಿ ಹಾಕಿ ಗುದ್ದಿ ಮತ್ತೆ ನಾವು ಮಿಕ್ಸಿಗೆ ಹಾಕೊಳ್ತಿದ್ದೇವೆ. ಇಲ್ಲಿ ನೋಡಿ ಇಷ್ಟು ಸುರಿಗೆ ಪೌಡರ್ ಮಾಡಿಕೊಂಡೆವು, ಅಂದರೆ ಅದು ಸರಿ ಹುಡಿ ಆಗುದಿಲ್ಲಲ್ಲ, ಅದಕ್ಕಾಗಿ ಇಲ್ಲಿ ಇದನ್ನು ಸುರಿಗೆ ಪೌಡರ್ ಮಾಡಿಕೊಂಡೆವು. ಇನ್ನು ಇದಕ್ಕೆ ಬೇಕಾದ ಸಾಮಗ್ರಿಗಳು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೇಗೆ ಗ್ರೈಂಡ್ ಮಾಡುವಂತ ನೋಡೋಣ. ಬೆಳ್ಳುಳ್ಳಿ, ಪೆಪ್ಪರ್ಕಾರ್ನ್ಸ್ ಮತ್ತು ಓಮ ಇಷ್ಟನ್ನು ಹಾಕ್ಕೊಂಡು ಪುನೊಮ್ಮೆ ಈಗ ಗ್ರೈಂಡ್ ಮಾಡೋದು. ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿಕೊಂಡು ಒಂದು ಲೋಟದಷ್ಟು ನೀರನ್ನು ಹಾಕಿ ಪುನೊಮ್ಮೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡ್ತಿದ್ದೇವೆ. ನೋಡಿ ಇಷ್ಟು ಗ್ರೈಂಡ್ ಮಾಡಿದ ಮೇಲೆ ಇನ್ನು ಪುನಃ ಇದಕ್ಕೆ ಈಗ ನೀರನ್ನು ಹಾಕೊಳ್ಳಿಕೊಂಡು, ಯಾಕೆ ಹೇಳಿದ್ರೆ ನೀರು ಹಾಕಿದ್ರೆ ಮಾತ್ರ ಮತ್ತೆ ನಮಗೆ ರಸವನ್ನು ಹಿಂಡಿಕೊಳ್ಳಿಕ್ಕೆ ಆಗ್ತದೆ. ನೋಡಿ ಈಗ ಪುನಃ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ತಿದ್ದೇವೆ. ಪುನಃ ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಇದೊಂದು ಬೆಣಚು ಕಲ್ಲು. ಇದು ಫ್ರೆಶ್ ಆದ ಬೆಣಚು ಕಲ್ಲನ್ನು ನಾವು ಈಗ ಇದಕ್ಕೆ ಒಗ್ಗರಣೆ ಅಂದರೆ ಅದಕ್ಕೆ ಒಂದು ಬಿಸಿ ಮಾಡಿ ಹಾಕ್ಲಿಕೊಂಡು, ಈ ಬೆಣಚು ಕಲ್ಲು ಅಥವಾ ಬೆಣಚು ಕಲ್ಲು ಸಹ ಹಾಕ್ತಾರೆ, ಮತ್ತೊಂದು ಕಬ್ಬಿಣದ ತುಂಡನ್ನು ಹಾಕ್ತಾರೆ. ಈಗ ನಮ್ಮ ಹತ್ರ ಕಬ್ಬಿಣದ ತುಂಡು ಇಲ್ಲದ ಕಾರಣ ನಾವು ಈ ಬೆಣಚು ಕಲ್ಲನ್ನು ಈಗ ನಾನೀಗ ಒಲೆಯಲ್ಲಿ ಬಿಸಿ ಮಾಡ್ತೀನಿ. ನೋಡಿ ಗ್ರೈಂಡ್ ಮಾಡಿ ಆಯಿತು. ಈಗ ಇದನ್ನು ಹೇಗೆ ಗಾಳಿಸ್ಕೊಳ್ಳೋದನ್ನು ನೋಡೋಣ. ನೋಡಿ ಒಂದು ಬಟ್ಟೆಯ ಸಹಾಯದಿಂದ, ಯಾವುದೇ ಒಂದು ಇದಕ್ಕೆ ಪ್ಲಾಸ್ಟಿಕ್ ಐಟಮ್ಗಳನ್ನು ನಾವು ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಒಂದು ಕಾಟನ್ ಬಟ್ಟೆ, ಅದರ ಮುಖಾಂತರ ಗುದ್ದುವಾಗ ಸಹ ಹಾಗೆ. ಒಂದು ಮಾತ್ರ ಮಿಕ್ಸಿ ಮಾತ್ರ ನಮ್ಮದು ಇಲ್ಲಿ ಈಗ ನಮಗೆ ಒರಳು ಕಲ್ಲಿನ ವ್ಯವಸ್ಥೆ ಇಲ್ಲದ ಕಾರಣ ಈ ರೀತಿಯಾಗಿ ಮಾಡ್ತಿದ್ದೇವೆ. ಈಗ ನೋಡ ಗಾಳಿಸ್ಕೊಳ್ತಿದ್ದೇವೆ. ಈಗ ಸಿದ್ಧವಾಯಿತು. ಈಗ ಇದಕ್ಕೆ ಒಂದು ಬಿಸಿಯಾದ ನಾವು ಆ ಬೆಣಚು ಕಲ್ಲು, ಒಮ್ಮೆ ಆ ಬೆಣಚು ಕಲ್ಲನ್ನು ಯೂಸ್ ಮಾಡಿದರೆ ಮತ್ತೆ ಇನ್ನೊಂದು ಬಾರಿ ಅದನ್ನು ಯೂಸ್ ಮಾಡಲಿಕ್ಕಿಲ್ಲ, ಅದನ್ನು ಮತ್ತೆ ಡಿಸ್ಕಾರ್ಡ್ ಮಾಡಬೇಕಾಗ್ತದೆ. ಈಗ ಇದಕ್ಕೆ ನಾವು ಆ ಬಿಸಿಯಾದ, ಅಂದರೆ ಹೆಚ್ಚಾಗಿ ಇದನ್ನು ನಾವು ಈ ಒಲೆಯಲ್ಲಿ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಈಗ ನಮ್ಮ ಕಾಲಕ್ಕೆ ತಕ್ಕಂತೆ ಒಮ್ಮೊಮ್ಮೆ ಗ್ಯಾಸ್ನಲ್ಲಿ ಸಹ ಬಿಸಿ ಮಾಡಿ ಹಾಕ್ಕೊಳ್ತೇವೆ. ಈಗ ನೋಡಿ ಬೆಣಚು ಕಲ್ಲು ಬಿಸಿ ಆಯಿತು. ಇದನ್ನೀಗ ಹಾಕ್ಕೊಳ್ತಿದ್ದೇವೆ. ಇದಕ್ಕೆ ಸೌಂಡ್ ಕೇಳ್ಬೋದು ನಿಮಗೆ. ಸೊ ಒಂದು ಟೈಪ್ ಆಫ್ ಒಗ್ಗರಣೆಯ ಹಾಗೆ ಇದು ರೆಡಿ ಆಯಿತು. ವೀಕ್ಷಕರೇ ಇಲ್ಲಿ ನೋಡಿ ರೆಡಿಯಾದ್ದನ್ನು ನಾವು ಈಗ ಮೊದಲಿಗೆ ಸುರಿಗೆ ಕುಡಿಲಿಕ್ಕಿಲ್ಲ. ಈಗ ನಮ್ಮ ತುಳುನಾಡಿನ ಸಂಪ್ರದಾಯದ ಪ್ರಕಾರ ನಮ್ಮ ಹಿರಿಯರು ಯಾರೆಲ್ಲ ನಮ್ಮ ಹಿಂದಿನ ತಲೆಮಾರಿನವರು ಅಥವಾ ನಮ್ಮ ಮನೆಯಲ್ಲಿರುವ ತೀರಿ ಹೋಗಿದ್ದಾರೆ ಅಂಥವರಿಗೆ ನಾವು ಮೊದಲಿಗೆ ಒಂದು ಲೋಟದಲ್ಲಿ ಸ್ವಲ್ಪ ಈ ಒಂದು ಕಷಾಯವನ್ನು ಇಟ್ಟುಕೊಳ್ತಿದ್ದೇವೆ. ಈಗ ನೋಡಿ ಒಂದು ಸ್ವಲ್ಪ ಲೋಟದಲ್ಲಿ ಇಟ್ಟು ಅದರೊಟ್ಟಿಗೆ ಬೆಲ್ಲವನ್ನು ಇಟ್ಟುಕೊಂಡು ನಾವು ನಮ್ಮ ಹಿರಿಯರಿಗೆ ಮೊದಲು ಇಟ್ಟು ನಂತರ ನಾವು ಈ ಒಂದು ಕಷಾಯವನ್ನು ಪ್ರತಿಯೊಬ್ಬರು ಅರ್ಧ ಅರ್ಧ ನೋಡಿ ಇಷ್ಟು ಗ್ಲಾಸ್ನಲ್ಲಿ ಇಷ್ಟನ್ನು ನಾವು ಕುಡಿತೇವೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತುಳುನಾಡಿನ ಸಂಪ್ರದಾಯ ಬಹಳ ಒಂದು ವಿಶಿಷ್ಟವಾದುದು. ನಾವು ಪ್ರತಿಯೊಬ್ಬರು ಇದನ್ನು ಹೆಚ್ಚಾಗಿ ಫಾಲೋ ಮಾಡ್ತೇವೆ. ನಮ್ಮ ದೂರದ ಊರಿನಲ್ಲಿ ಹೋಗಿರುವ ನಮ್ಮ ಮಕ್ಕಳು ಮತ್ತು ನಮ್ಮ ಇತರರಿಗೆಲ್ಲ ಈ ದಿನ ಇದರ ನೆನಪು ಬಹಳವಾಗಿ ಕಾಡುತ್ತದೆ.
ಧನ್ಯವಾದಗಳು.